स्वागत है आपका बी न्यूज नेशन में। मैं हूं आबिद हुसैन शेख। बीजापुर डीसी के ट्रांसफर को रोकने पब्लिक की डिमांड। बीजापुर की जनता अपने जिला कलेक्टर टी भूबालन के ट्रांसफर के खिलाफ नाराजगी जताते हुए डीसी दफ्तर के सामने सर पर पत्थर और हाथों में ऐतिहासिक स्मारकों के फोटो पकड़कर किया गया एहतजाज। जिला कलेक्टर भूबालन ने जनता के लिए बहुत से अच्छे काम किए हैं, खास तौर पर टूरिज्म को बढ़ावा देने में अहम रोल अदा किया है। पिछले दिनों वो थाईलैंड गए हुए थे, जहां इन्होंने बीजापुर के ऐतिहासिक स्मारकों और गोल गुम्बद का इंट्रोड्यूस करवाकर दुनिया में इसकी पहचान करवाने की कोशिश की, जो तारीफ के काबिल है। इन लोगों का इल्ज़ाम है कि भूबालन के अच्छे कामों से चंद राजनेताओं को तकलीफ हुई है, इसीलिए इनका ट्रांसफ़र कर दिया गया है। ये पहला मामला नहीं, इससे पहले डीसी सुनील कुमार ने भी हेरिटेज वॉक किया था, इन्हें भी हटा दिया गया। बीजापुर के ऐतिहासिक स्मारकों का ढांचा तबाह होने की कगार पर है। विकास का काम करने वालों को सजा मिल रही है। राजनेताओं के इन्वॉल्वमेंट से शहर की तरक्की रुक गई है। फौरन इनका ट्रांसफ़र रोक दिया जाए ताकि शहर की तरक्की के काम ना रोके जाएं, कहा है प्रदर्शनकारियों ने। ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು ನಮ್ಮ ವಿಜಯಪುರದ ಜಿಲ್ಲಾಧಿಕಾರಿಗಳಾದ ಟಿ ಭೂಬಾಲನ್ ಅವರು ಜನರ ಪರವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರ ವರ್ಗಾವಣೆಯನ್ನು ನಾವು ಖಂಡಿಸುತ್ತೇವೆ. ವಿಜಯಪುರ ಜನತೆಯ ಪರವಾಗಿ ಪ್ರಮುಖವಾಗಿ ಜಿಲ್ಲೆಯ ಪ್ರವಾಸೋದ್ಯಮ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸಿದ್ದರು. ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಥೈಲ್ಯಾಂಡ್ಗೆ ಹೋಗಿದ್ರು ಅವರು. ಥೈಲ್ಯಾಂಡ್ಗೆ ಹೋಗಿ ನಮ್ಮ ವಿಜಯಪುರದ ಗೋಲ್ ಗುಂಬಜವನ್ನು ವಿವರಿಸಿದ್ರು. ಯಾವ ರೀತಿ ಇದೆ ಇವತ್ತು ನಮ್ಮ ಪ್ರವಾಸೋದ್ಯಮ, ಯಾವ ರೀತಿ ಇದೆ ಬಿಜಾಪುರದ ಅಂದ್ರೆ ನೆಲಕಚ್ಚು ಹೋಗಿದೆ. ನಮ್ಮ ಪ್ರವಾಸೋದ್ಯಮ, ವಿಜಯಪುರದ ಪ್ರವಾಸೋದ್ಯಮ ನೆಲಕಚ್ಚು ಹೋಗಿದೆ. ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ನೂ ಆಗ್ತಾ ಇಲ್ಲ ಗೋಲ್ ಗುಂಬಜ್. ಕಾರಣ ಇಲ್ಲಿಯೇ ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಇವತ್ತು ಪ್ರವಾಸೋದ್ಯಮ. ಇವತ್ತು ನೋಡಿ, ಎಕ್ಸಾಂಪಲ್ ನೋಡ್ರಿ, ಇವತ್ತು ರಿಯಾಲಿಟಿ ಗೋಲ್ ಗುಂಬಜ್ ಈ ತರ ಇದೆ. ಇಷ್ಟು 40 ವರ್ಷ ಆಯ್ತು ಗೋಲ್ ಗುಂಬಜ್ ಮುದುಕಾಗ್ತಾ ಬರ್ತಾ ಇದೆ, ಬಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇವತ್ತು ನಗರದ ಪ್ರವಾಸೋದ್ಯಮ ಇನ್ಫ್ರಾಸ್ಟ್ರಕ್ಚರ್ ಜೀರೋ ಇದೆ. ಇವತ್ತು ನೋಡಿ, ಇವತ್ತು ಗಗನ್ ಮಾಲ್ ಮೋಟ್ ಇದೆ. ಇವತ್ತು ನೋಡ್ರಿ ಗಾರ್ಬೇಜ್ ಯಾವ ತರ ಒಗ್ದಿದ್ದಾರೆ, ಯಾವ ತರ ಇವತ್ತು ಹೋಗಿ ನೋಡಿ ಆ ತರ ಇದೆ. ಇವತ್ತು ಆಗಬೇಕಾಗಿದ್ದು ಇವತ್ತು ಸಾಧ್ಯತೆ ಇವತ್ತು ಇನ್ನೂ ಆಗ್ತಾ ಇಲ್ಲ. ನಗರದ ಪ್ರವಾಸೋದ್ಯಮ ಬೆಳವಣಿಗೆ ಆಗ್ಲಿ, ಇನ್ನಿತರ ಸಮಗ್ರ ಅಭಿವೃದ್ಧಿ ಬಿಜಾಪುರದು ಹಳ್ಳ ಹಿಡಿದಿದೆ. बीजापुर से मुंबई डॉल्फिन बस सर्विस की हुई शुरुआत। हाईटेक लग्जरी बस रोजाना शाम 7 बजे बीजापुर से मुंबई से बीजापुर ट्रैवल्स की सर्विस नियर दात्री मस्जिद बागलकोट रोड बीजापुर। इसमें कार्गो कोरियर की भी रहेगी सेवा। अधिक जानकारी के लिए कांटेक्ट करें इन नंबरों पर। ಟೋಟಲಿ ನಾವೇನು ನಮ್ಮ ಮುಖ್ಯಮಂತ್ರಿಗೆ ಏನು ಹೇಳಿ ಬಯಸ್ತೇವೆ ಅಂದ್ರೆ, ಇವತ್ತು ಮೈಸೂರಿಗೆ 40 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಪ್ರವಾಸೋದ್ಯಮಕ್ಕಾಗಿ, ಬಟ್ ಇವತ್ತು ಬಿಜಾಪುರ ನಗರದ ಪ್ರವಾಸೋದ್ಯಮ ಜೀರೋ. ಇವತ್ತು ನವರಸಪುರ ಉತ್ಸವನೂ ಆಗ್ತಾ ಇಲ್ಲ. ಈ ತರ ಹಳ್ಳ ಹಿಡಿದಿದೆ ಬಿಜಾಪುರ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಉಸ್ತುವಾರಿ ಸಚಿವರು MB ಪಾಟೀಲ್ ನಮಗೆ ವಿಶ್ವಾಸ ಇಲ್ಲ ಮತ್ತು ಯತ್ನಾಳ್ ಮೇಲೆ ವಿಶ್ವಾಸ ಇಲ್ಲ. ಇವತ್ತು ಈ ತರ ಇವತ್ತು ನಗರದ ಪ್ರವಾಸೋದ್ಯಮ ಕೊಚ್ಚೋಗಿದೆ, ತುಂಬಾ ಹೆಡೇಕಾಗಿದೆ. ಇವತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗಿದೆ. 40 ವರ್ಷ ಆಯ್ತು. ಏನ್ ಮಾಡ್ತಾ ಇದ್ರಿ ಎಲ್ಲರೂ? ಅಧಿಕಾರಿ ವರ್ಗದವರು, ರಾಜಕಾರಣಿಗಳು ಏನ್ ಮಾಡ್ತಾ ಇದ್ರಿ? ಬರೀ ಏನ್ ಭಾಷಣ, ನಿಮ್ಮ ಏನ್ ಭಾಷಣ? ಕೋಮುವಾದಿ ಭಾಷಣದಿಂದ ಜನರ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದೀರಿ, ಬಟ್ ಬೆಳವಣಿಗೆ ಜೀರೋ. ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀ, ಇವರು ಮೊನ್ನೆ ಥೈಲ್ಯಾಂಡ್ಗೆ ಹೋಗಿದ್ರು. ಅವರು ಜಿಲ್ಲಾಧಿಕಾರಿ ಅವರು ವಿಶ್ವದ ಪ್ರಮುಖ ನಿಯೋಗಕ್ಕೆ ಭೇಟಿ ಮಾಡಿ ನಮ್ಮ ಪ್ರವಾಸೋದ್ಯಮ ನಗರ ವಿಜಯಪುರ ಯಾವ ರೀತಿ ಇದೆ ವಿವರಿಸಿದ್ರು. ಅವರು ಅದಕ್ಕೆ ಬೆಂಕಿ ಬಿತ್ತು, ಇವರಿಗೆ ರಾಜಕಾರಣಿಗಳಿಗೆ ಬೆಂಕಿ ಬಿತ್ತು, ಅವರಿಗೆ ವರ್ಗಾವಣೆ ಮಾಡಿಬಿಟ್ರು. ಅಂದ್ರೆ ಈ ರೀತಿ ಭೇದ ಭಾವ ನಗರದಲ್ಲಿ ಆಗ್ತಾ ಇದೆ. ಈ ಉರಿ ಬೆಂಕಿಗೆ
ಜಿಲ್ಲಾಧಿಕಾರಿ ಅವರಿಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ನೋಡಿ ಲಾಸ್ಟ್ ಜಿಲ್ಲಾಧಿಕಾರಿ ಆಗಿದ್ದು ಸುನೀಲ್ ಕುಮಾರ್ ಇದ್ರು, ಅವರು ಹೆರಿಟೇಜ್ ವಾಕ್ ಮಾಡಿದ್ರು. ಯಾಕೆ ನಮ್ಮ ಪ್ರವಾಸೋದ್ಯಮ ಯಾವ ರೀತಿ ಇದೆ, ಯಾವ ಕಂಡೀಷನ್ ಇದೆ, ಅದನ್ನು ಅವರಿಗೆ ಬೆಂಕಿ ಬಿದ್ದು ಅವ್ರಿಗೂ ವರ್ಗಾವಣೆ ಮಾಡಿದ್ರು ಸುನೀಲ್ ಕುಮಾರ್ ಅವರಿಗಿನ ಜಿಲ್ಲಾಧಿಕಾರಿ. ಮತ್ತೆ ಇವ್ರಿಗೂ ವರ್ಗಾವಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ನಗರದ ಪ್ರಮುಖ ಅಭಿವೃದ್ಧಿ ನೆಲಕಚ್ಚಿ ಹೋಗಿದೆ. ಇಷ್ಟಕ್ಕೆ ಬಯಸ್ತೇನೆ. ಹಾ, ಅಭಿವೃದ್ಧಿ ಯಾರು ಅಧಿಕಾರಿಗಳು ಅಭಿವೃದ್ಧಿ ಮಾಡ್ತಾರ, ಎತ್ತಂಗಡಿ ಮಾಡ್ಬಿಡ್ತಾರ ಅವರಿಗೆ. ಈ ತರ ಹಣೆಬಾರ ಇದೆ ಬಿಜಾಪುರ ನಗರದ. ಇನ್ನೂವರೆಗೆ ಅಭಿವೃದ್ಧಿ ಆಗಿಲ್ಲ ಬಿಜಾಪುರ. ಮೈಸೂರು ಬೆಳಗಾವಿ ನೋಡಿದ್ರೆ ಇಷ್ಟು ಹಿಂದುಳಿದಿದಲ್ಲ ನಗರ, ಒಂದು ದುರಂತ ಅಂತ ಹೇಳಿ ಬಯಸ್ತೇನೆ. ಇವತ್ತು ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ವರ್ಗಾವಣೆಯನ್ನು ನಮ್ಮ ಮುಖ್ಯಮಂತ್ರಿ ಅವರಿಗೆ ಮಾಡಬಾರದು, ರದ್ದುಗೊಳಿಸಬೇಕಂತ ಬಯಸ್ತೇನೆ. और खबरों के लिए देखते रहिए बी न्यूज़ नेशन।